ನನ್ನ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಎಲ್ಲರೂ ಮಕರ ಸಂಕ್ರಾಂತಿ ಅಂತ ಎಲ್ಲರೂ ಚೆನ್ನಾಗಿ ಆಚರಿಸ್ರಿ. ನಿನ್ನೆ ಒಂದು ನಿಮ್ಗೆ ನ್ಯೂಸ್ ಬಂದಿದೆ, PC ಪೊಲೀಸ್ ಕಾನ್ಸ್ಟೇಬಲ್ದ ಎಕ್ಸಾಮ್ ಡೇಟ್ ಕೂಡ ಅನೌನ್ಸನ್ನು ಮಾಡಿದಾರೆ. ಅಡ್ಮಿಟ್ ಕಾರ್ಡನ್ನು ಇದೇ ಡೇಟಿಗೆ ರಿಲೀಸನ್ನು ಮಾಡ್ತೀವಿ. ಮತ್ತು ಎಷ್ಟೋ ಜನಕ್ಕೆ ಮೆಸೇಜ್ ಕೂಡ ಬಂದಿದ್ದಾವೆ. ಏನು ಬಂದಿದ್ದಾವಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ನಿಮ್ಗೆ ಮೆಸೇಜ್ ಕೂಡ ಬಂದಿದ್ದಾವೆ. ಒಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿಲ್ಲ. ಯಾಕೆ ಬಂದಿದ್ದಿಲ್ಲ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬಹುದು. ಮತ್ತು ಅದೇ ಥರನಾಗಿ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿ ಕಿಸಂದ ಬಹಳ ದಿನ ಆಯ್ತು. ಅಪ್ಲಿಕೇಶನ್ ಏನಾದರೂ ಹಾಕುವಾಗ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರೇ ಬೇರೆ ಇರುತ್ತೆ ಮತ್ತು ಜಿಮೇಲ್ ID ಬೇರೆ ಇರುತ್ತೆ. ಈಗ ನೀವು ಮೊಬೈಲ್ ನಂಬರು ಚೇಂಜ್ ಮಾಡಿರ್ತೀರಿ, ಜಿಮೇಲ್ ID ಚೇಂಜ್ ಮಾಡಿರ್ತೀರಿ, ಫೋನ್ ಕೂಡ ಚೇಂಜನ್ನು ಮಾಡಿರ್ತೀರಿ. ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. ಮೆಸೇಜ್ ಬಂದಿಲ್ಲ. ನಿನ್ನೆ ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ಅಂತ ಬರಾಕತ್ತಿದಾವೆ. ಮಾರ್ನಿಂಗು ಬಂದಿದ್ದಾವೆ, ಮತ್ತು ನಿನ್ನೆ ಸಾಯಂಕಾಲ ಬಂದಿದ್ದಾವೆ, ಮಧ್ಯಾಹ್ನ ಬಂದಿದ್ದಾವೆ. ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲ ಮೆಸೇಜ್ಗಳ ರೀಚ್ ಆಗಿದ್ದಾವೆ. ಅದು ಮೆಸೇಜ್ ಏನು ಬಂದಿದೆ ಅದಕ್ಕೆ ಬಹಳಷ್ಟು ಜನ ಹುಡುಗರು, ಯಾಕಂದ್ರೆ ಕೋಚಿಂಗಲ್ಲಿ ಕೂಡ ಇದ್ದಾರೆ, ಎಷ್ಟೋ ಜನ ಅದರದೇ ಆದಂಥ ಕೋಚಿಂಗ್ ಕೂಡ ಮಾಡ್ತಾಯಿದ್ದೀರಿ. ಈ ಸಾರಿ ನಾನು PC ಆಗೇ ಆಗಬೇಕು, ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಾನು ಪೊಲೀಸ್ ಆಗಲೇಬೇಕು ಅಂತೇಳಿ ಕೇಸಿಂದ ಭಾಳಷ್ಟು ನನ್ನ ಸ್ನೇಹಿತರು ಮತ್ತು ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲರೂ ಕೂಡ ಭಾಳಷ್ಟು ಪ್ರಯತ್ನ ಕೂಡ ಮಾಡ್ತಾಯಿದ್ರಿ. ಒಂದು ವರ್ಷ ಆಯಿತು, ಒಂದು ವರ್ಷದ ಮೇಲಾಯಿತು. ರೂಮ್ ಮಾಡ್ಕೊಂಡು ಕೇಸಿಂದ, ಕೋಚಿಂಗ್ ಮಾಡ್ಕೊಂಡು ಕೇಸಿಂದ, ಊರು ಎನ್ನದೆ, ಜಾತ್ರೆ ಎನ್ನದೆ, ಹಬ್ಬ ಹುಣ್ಣಿಮೆ ಎನ್ನದೆ ಎಲ್ಲರೂ ಕೂಡ ರೂಮ್ ಮಾಡ್ಕೇಸಿಂದ ನಿಮ್ಮದೇ ಆದಂಥ ಅಲ್ಲೇ ನೀವು ರೂಮಲ್ಲೇ ಅಡುಗೆ ಮಾಡ್ಕೊಂಡು ಎಲ್ಲರೂ ಕೂಡ ಭಾಳಷ್ಟು ಎಫರ್ಟನ್ನು ಹಾಕ್ತಾಯಿದ್ರಿ. ಆ ಎಫರ್ಟಿಗೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತೇ ಇದೆ. ಯಾವಾಗ ಎಕ್ಸಾಮನ್ನು ನಡೆಸ್ತೀವಿ ಅಣ್ಣಾಗತ್ತಿ ಒಂದು ವರ್ಷ ಆಯಿತು. ಎಕ್ಸಾಮ್ ನಡೆಸ್ತೀವಿ, ಇದೇ ತಿಂಗಳ ನಡೆಸ್ತೀವಿ ಅಂತ ಹೇಳಿಕೆಸಿಂದ ಡೇಟನ್ನು ಅನೌನ್ಸ್ ಮಾಡ್ತಿದ್ರು, ವಾಪಸ್ ಕ್ಯಾನ್ಸಲ್ ಮಾಡ್ತಿದ್ರು. ಈ ಥರ ಮಾಡಿ 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 ಹುಡುಗರಿಗೆ ಪೇಷನ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಭಾಳಷ್ಟು ಪೇಷನ್ಸನ್ನು ಕಳ್ಕೊಂಡು ಕೇಸಿಂದ ಈಗ ಸಡನ್ನಾಗಿ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿಕೆಸಿಂದ ನೋಟಿಫಿಕೇಷನನ್ನು ಮೆಸೇಜನ್ನು ಹಾಕಿಬಿಟ್ಟಿದ್ದಾರೆ. ಅದು ನಿಮಗೆ ಮೊಬೈಲಿಗೆ ಮೆಸೇಜ್ ಬಂದಿದೆ. ಟೆಸ್ಟ್ ಮೆಸೇಜ್ನಲ್ಲಿ ಯಾವ ಥರ ಮೆಸೇಜ್ ಬಂದಿದೆ ಅದನ್ನು ಕೂಡ ನಿಮ್ಗೆ ಓದಿ ಹೇಳ್ತೀನಿ. ಎಷ್ಟೋ ಜನ ನೋಡ್ಕೊಂಡಿಲ್ಲ, ಇನ್ನೂಕಾದರೂ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ. ಯಾಕಂದರೆ ನೀವು ಏನು ಅನ್ಕೊಂಡಿರ್ತೀರಪ್ಪ ಅಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ಇರಲಿ, ಅಡ್ಮಿಟ್ ಕಾರ್ಡ್ ಇರಲಿ, ರಿಸಲ್ಟ್ ಇರಲಿ, ನಮ್ಮ ಮೊಬೈಲಿಗೆ ಬಂದಾಗ ಮಾತ್ರ ನಾವು ಹೋಗಬೇಕು. 100% ಅಪ್ಲಿಕೇಶನ್ ಹಾಕುವಾಗ ನೀವು ತಿಳ್ಕೊಂಬಿಟ್ಟಿರ್ತೀರಿ, ಯಾವುದೇ ಒಂದು ಮೆಸೇಜ್ ಬಂದರೂ ನಮ್ಮ ಮೊಬೈಲ್ಗೆ ಬಂದೇ ಬರ್ತೈತಿ, ಆವಾಗ ನೋಡಿದ್ರಾಯಿತು ಅಂತ ಅನ್ನುವಷ್ಟು ಜನಗಳು ಬಹಳ ಇರ್ತೀರಿ. ನಿಮ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂತ್ರ ಕೂಡ ಮೆಸೇಜ್ ಬರ್ತಿರಲ್ಲ, ನೀವೇನಾದರೂ ಮೊಬೈಲ್ ಚೇಂಜ್ ಮಾಡಿದರೂ ಕೂಡ ಮೆಸೇಜ್ ಬರ್ತಿರಲ್ಲ. ಈಗ ನಿಮ್ಗೆ ಮೆಸೇಜ್ ಕೂಡ ಬಂದಿದೆ. ಮೆಸೇಜ್ ಬರಲಾರ್ದವರು ಏನು ಮಾಡಬೇಕು, ಯಾಕಂದರೆ ನೀವು ಅದಕ್ಕೆ ಏನು ಸೊಲ್ಯೂಷನ್ ಏನಿದೆ ಅಂತ ಹೇಳಿಸಿಂದ ಅದು ನಿಮ್ಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಬಂದಂಥ ಮೆಸೇಜ್ ಏನಿದೆ ಅಂತ ಹೇಳ್ತೀನಿ ನೋಡ್ಕೊಳ್ರಿ. ಡಿಯರ್ ಅಪ್ಲಿಕೆಂಟ್ ಅಂತ ಹೇಳಿಸಿಂದ ನೀವೇನು ಅಪ್ಲಿಕೇಶನನ್ನು ಹಾಕಿದ್ದಿರಲ್ಲ, ಅಪ್ಲಿಕೇಶನ್ ಹಾಕಿದ ನಂಬರನ್ನು ಕೊಟ್ಟಿದ್ದಾರೆ. ನಂಬರ್ ಕೊಟ್ಟಿಗೆಸಿಂದ ಯು ವಿಲ್ ಬಿ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ APC ಮತ್ತು 3064 NKK ಇನ್ ಅಂತೇಳಿ ಕೊಟ್ಟಿಗೆಸಿಂದ ನಿಮ್ಗೆ ಎಕ್ಸಾಮ್ ಸೆಂಟರ್ ಯಾವ ಡಿಸ್ಟಿಕ್ನಲ್ಲಿ ಬಂದಿದೆ, ಬಳ್ಳಾರಿಯಲ್ಲಿ ಬಂದಿದೆನಾ, ಶಿವಮೊಗ್ಗದಲ್ಲಿ ಬಂದಿದೆನಾ, ಬಾಗಲಕೋಟೆ ಡಿಸ್ಟಿಕ್ ಬಂದಿದೆನಾ, ಧಾರವಾಡ ಡಿಸ್ಟಿಕ್ ಬಂದಿದೆನಾ, ಮತ್ತು ಬೆಂಗಳೂರು ಡಿಸ್ಟಿಕ್ ಬಂದಿದೆನಾ, ನೀವು ಯಾವ ಡಿಸ್ಟಿಕ್ಕಿಗೆ ಬಂದಿದೆ ಅಂತ ಹೇಳಿಸಿಂದ ಈಗಾಗಲೇ ಮೆಸೇಜ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ನೀವು ಸಡನ್ನಾಗಿ ಯಾರಾದರೂ ನೀವು ಬಸ್ಸನ್ನು ಬುಕ್ ಮಾಡಬೇಕು, ಟ್ರೈನ್ ಬುಕ್ ಮಾಡ್ಕೋಬೇಕು, ಲಾಂಗ್ ಜರ್ನಿ, ಇಲ್ಲಿಂದ ನೀವು ಈ ಯಾವುದೇ ಒಂದು ಬಿಜಾಪುರ ಡಿಸ್ಟಿಕ್ನವ್ರು ಇರಲಿ, ಬಾಗಲಕೋಟೆ ಡಿಸ್ಟಿಕ್ ಇರಲಿ, ಬೆಳಗಾವಿ ಡಿಸ್ಟಿಕ್ ಇರಲಿ, ಧಾರವಾಡ ಡಿಸ್ಟಿಕ್ ಇರಲಿ, ಇವೆಲ್ಲ ಡಿಸ್ಟಿಕ್ನವ್ರು ಇರ್ತಾರೆ. ನೀವು ಹೋಗ್ಬೇಕಾದ್ರೆ ಯಾಕಂದ್ರೆ ಫುಲ್ ಬಸ್ ಸಂಖ್ಯೆ ನಿಮಗೆ ಗೊತ್ತೈತಿ, ಒಂದೇ ದಿನ ಎಕ್ಸಾಮ್ ಇರ್ತೈತಿ. ನಮ್ಮ ಕರ್ನಾಟಕದಾಗ ಈಗ PC ಎಕ್ಸಾಮು ಒಂದೇ ದಿನ ಇರ್ತೈತಿ, ಒಂದೇ ಶಿಫ್ಟ್ ಇರ್ತೈತಿ. ಅದಕ್ಕೋಸ್ಕರ ಫುಲ್ ರಶ್ ಆಗುತ್ತೆ. ಆ ಬಸ್ಗಳು ಫುಲ್ ರಶ್ ಆಗ್ತಾವೆ, ಟ್ರೈನ್ಗಳು ಪೂರ ರಶ್ ಆಗ್ತಾವೆ. ಯಾರಾದರೂ ನೀವು ಕರೆಕ್ಟ್ ಡೇಟಿಗೆ ಅದೇ ಡೇಟಿಗೆ ನಿಮ್ಗೆ 28ಗೆ ಎಕ್ಸಾಮ್ ಕೂಡ ಅನೌನ್ಸನ್ನು ಮಾಡಿದಾರೆ. ಮತ್ತು ಕಾಲ್ ಲೆಟರನ್ನು ಯಾವಾಗ ಬಿಡ್ತಾರಪ್ಪ ಅಂತ ಹೇಳಿಂದ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ಸೆಂಟರನ್ನು ಕೇಸಿಂದ ಯು ವಿಲ್ ರಿಸೀವ್ SMS 3 days. ಯಾರಾದರೂ ನೀವು 25ನೇ ತಾರೀಕಿಗೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರ, 25ನೇ ತಾರೀಕಿಗೆ 3 days ಬ್ಯಾಕ್ ಅಂತ ಹೇಳಿಂದ ನಿಮ್ಗೆ 3 ದಿನದ ಹಿಂದಗಡೆ ನಿಮ್ಮ ಅಡ್ಮಿಟ್ ಕಾರ್ಡನ್ನ ರಿಲೀಸ್ ಮಾಡಿದಾಗ ದೇರ್ ಡೇಸ್ ಪ್ರಿಪೇರ್ ಟು ದ ರಿಟರ್ನ್ ಎಕ್ಸಾಮಿನೇಷನ್ ಆನ್ 25 January 2024
with written examination center details along with a call letter link. Kindly download the call letter and get a printout of it. Attend the written examination DGP recruitment ಅಂತ ತಕ್ಷಣ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಆ ಮೆಸೇಜ್ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. 25ನೇ ತಾರೀಕೆ ಎಕ್ಸಾಮ್ ಇರಬಹುದು ಅಂತ ತಕ್ಷಣ ನೀವು ಕೂಡ ಅನ್ಕೋತಾ ಇದ್ರಿ. 25ನೇ ತಾರೀಕು ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ನಿಮ್ಗೆ ಎಕ್ಸಾಮ್ ಸೆಂಟರ್ನ ಇದನ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಡಿಸ್ಟಿಕ್ಕಿಗೆ ಅಂತ ತಕ್ಷಣ ಕೊಟ್ಟಿದ್ದಾರೆ, ಅಲ್ಲಿ ಯಾವ ಕಾಲೇಜ್ನಾಗ ಅಂತ ತಕ್ಷಣ ಏನು ಕೊಟ್ಟಿಲ್ಲ. ನಿಮ್ಗೆ ಆ ಡಿಸ್ಟಿಕ್ನಲ್ಲಿ ಇರ್ಬೋದು ಮತ್ತು ಅಲ್ಲೇ ನಿಮ್ಗೆ ತಾಲೂಕಿನಲ್ಲಿ ಎಲ್ಲಾದರೂ ಬೀಳ್ಬೋದು. ಈಗ ಯಾವುದೇ ಒಂದು ಶಿವಮೊಗ್ಗ ಅಂತ ಹುಡ್ಕೊಳ್ರಿ, ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಸಪ್ರೇಟಾಗಿ ಬೇರೆ ಬೇರೆ ಕಾಲೇಜ್ಗಳಿರ್ತಾವೆ. ಆ ಕಾಲೇಜಿಂದ ಈಗ ನಿಮ್ಗೆ ಮೆಸೇಜ್ನಾಗೆ ಏನೂ ಕೊಟ್ಟಿಲ್ಲ. ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರಲ್ಲ, ಅವಾಗ ಏನೈತಲ್ಲ ನಿಮಗೆ ಯಾವ ಕಾಲೇಜ್ನಲ್ಲಿ ಬಂದಿದೆ. ಬಾಗಲಕೋಟೆ ಡಿಸ್ಟಿಕ್ ಪಾದಾರ ಬಸವೇಶ್ವರ ಕಾಲೇಜ್ಗಳಿರ್ತಾವೆ. ಅದ್ರ ಬಸವೇಶ್ವರ ಕಾಲೇಜ್ನಲ್ಲಿ ಸಾಕಷ್ಟು ಆರ್ಟ್ಸು ಮತ್ತು ಕಾಮರ್ಸು, ಸೈನ್ಸು ಮತ್ತು ಇಂಡಿಪೆಂಡೆಂಟು ಪ್ರತಿಯೊಂದು ಕಾಲೇಜ್ಗಳಿರ್ತಾವೆ. ಆ ಕಾಲೇಜ್ ನೇಮ್ಗಳನ್ನು ಕೊಡ್ತಾರೆ ನಿಮ್ಗೆ. ಅದನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ಈಗ ನೀವೇನಾದರೂ ಹೋಗೋಕ್ಕೋ ಜರ್ನಿ ಮಾಡೋಕ್ಕೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ. ಯಾರಾದರೂ ಲೇಡೀಸ್ ನನ್ನ ಸಿಸ್ಟರ್ಸ್ ಇದ್ರಪ್ಪ ಅಂತಂದ್ರೆ ಈಗಾಗಲೇನ ಟಿಕೆಟ್ ಬುಕ್ಕಿಂಗನ್ನು ಮಾಡ್ಕೊಳ್ರಿ. ಈಗಾಗಲೇನ ನಿಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿಸಿಂದ ನೀವು ಬೆಂಗಳೂರಿಗೆ ಏನಾದರೂ ಬಿದ್ದಿತ್ತಪ್ಪ ಅಂದ್ರೆ ಲಾಂಗ್ ಜರ್ನಿ ಆಗುತ್ತೆ. ಯಾಕಂದ್ರೆ ಫುಲ್ ರೆಸ್ಟ್ ಕೂಡ ಆಗುತ್ತೆ. ಟಿಕೆಟ್ ಬುಕ್ಕಿಂಗನ್ನು ಮಾಡ್ಕೊಳ್ರಿ. ಮತ್ತು ಬಸ್ ಬುಕ್ಕಿಂಗ್ ಕೂಡ ಆಗ್ತಾವೆ. ಬಸ್ ಬುಕ್ಕಿಂಗ್ ಕೂಡ ಮಾಡ್ಕೊಡ್ರಿ. ಆರಾಮ್ಸೆ ಹೋಗಿ ರೆಸ್ಟ್ ಮಾಡಬೇಕಾಗುತ್ತೆ. 1 ಡೇ ಅಡ್ವಾನ್ಸ್ ಹೋಗ್ರಿ. ಅವತ್ತೇ ನೀವು ನೈಟ್ ಹೋಗಿಸಿಂದ ಅಲ್ಲಿ ಹೋಗಿ ಎಕ್ಸಾಮ್ ಬರೀತೀನಪ್ಪ ಅಂತಂದ್ರೆ, ಯಾಕಂದ್ರೆ ಸುಸ್ತಾಗಿರ್ತೈತಿ ಮನುಷ್ಯನ ಮೈಂಡ್ ಪ್ರೆಷರ್ ಭಾಳ ಇರ್ತೈತಿ, ಟೆನ್ಷನ್ ಕೂಡ ಇರ್ತೈತಿ. ಯಾಕಂದ್ರೆ ಎಕ್ಸಾಮ್ ಇಷ್ಟು ದಿನ ನಡೆಸ್ತಾರ ಬಿಡ್ತಾರ ಅನ್ಕೋತಿಕಿಸಿಂದ ಭಾಳಷ್ಟು ಭಯ ಆಗ್ತಿರ್ತೈತಿ. ಯಾಕಂದ್ರೆ ಎಕ್ಸಾಮ್ ರೀ ಇಷ್ಟು ಅದಕ್ಕಂತ ನಾವು 2 ವರ್ಷ ನಡಲೆ ಕೂಡ್ಕೊಂಡು ಓದಿಕಿಸಿಂದ ಈಗ ಎಕ್ಸಾಮ್ ಬರೆಯಾಕತ್ತೀವಿ. ಇದು 100% ನೌಕರಿ ಆಗೇ ಆಗುತ್ತೆ ಅಂತ ಕೇಸಿಂದ ಕಾನ್ಫಿಡೆಂಟ್ ಇರ್ತೈತಿ. ಅಂಥದ್ರೊಳಗೆ ನಾವು ನಾಳೆಗೆ ಮಾರ್ನಿಂಗ್ ಶಿಫ್ಟ್ ಎಕ್ಸಾಮ್ ಐತಿ, ನಾವು ಇವತ್ತು ನೈಟ್ ಇಲ್ಲಿಂದ ಬಿಡ್ತೀವಪ್ಪ ಅಂತಂದ್ರೆ ನಿಮ್ಗೆ ರೆಸ್ಟ್ ಕೂಡ ಸಿಗೋದಿಲ್ಲ. ಯಾವತ್ತೂ ನೀವು ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರಿಪ್ಪ ಅಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ಐತಪ್ಪ ಅಂತಂದ್ರೆ ಅದಕ್ಕೆ 1 ಡೇ ಮುಂಚೆ ಹೋಗಿಸಿಂದ ಅಲ್ಲೇ ಯಾವುದಾದ್ರೂ ರೂಮ್ ಲಾಡ್ಜ್ ಹಿಡಿದ ಕೇಸಿಂದ ಒಂದು 3-4 ಜನ ಇದ್ದ ಕೇಸಿಂದ ರೆಸ್ಟ್ ಮಾಡಿ ಕೇಸಿಂದ ಎಕ್ಸಾಮನ್ನು ಬರೀರಿ. ಈ ಮೆಸೇಜ್ ಬಗ್ಗೆ ನೀವು ಇನ್ನೂ ಯಾರಿಗಾದರೂ ಮೆಸೇಜ್ ಬಂದಿರಲಿಲ್ಲಪ್ಪ ಅಂತಂದ್ರೆ ಭಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಅಪ್ಲಿಕೇಶನ್ ಹಾಕಿದ್ದ ಪ್ರಿಂಟೌಟ್ ನಿಮ್ಮ ಹತ್ರ ಇರ್ತೈತಿ. ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ಲ ಅದು ಪ್ರಿಂಟೌಟ್ ನಿಮ್ಮ ಹತ್ರ ಇರ್ತೈತಿ. ಪ್ರಿಂಟೌಟ್ ಹಾಕಿದ್ದನ್ನು ಆದರೆ ನಿಮ್ದು ಅಪ್ಲಿಕೇಶನ್ ನಂಬರ್ ಇರ್ತೈತಿ. ಆ ಅಪ್ಲಿಕೇಶನ್ ಹಾಕಿಸಿಂದ ಅವರದೇ ಆದಂಥ ಒಂದು ಪಾಸ್ವರ್ಡು, ಡೇಟ್ ಆಫ್ ಬರ್ತ್ ಏನಾದರೂ ಇಟ್ಟಿರ್ತಾರೆ ಡೌನ್ಲೋಡ್ ಮಾಡೋ ಟೈಮ್ನಾಗ. ಈ ಮೆಸೇಜ್ ಬರಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಆ ನಂಬರ್ ಹಾಕಿಸಿಂದ ಪಾಸ್ವರ್ಡ್ ಹಾಕಿ ಡೌನ್ಲೋಡ್ ಕೊಟ್ಟರೆ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ. ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಈ ಇನ್ಫಾರ್ಮೇಷನನ್ನು ನಿಮ್ಗೆ ತಿಳಿಸ್ಬೇಕಂತೇಳಿ ಬಂದು ನಿನ್ನೆ ಮಾಡ್ಬೇಕಂತ ನಾನು ನಿನ್ನೆ ತಿಳಿಸ್ಬೇಕು ಅಂದ್ಕೊಂಡೆ, ನಿನ್ನೆ ಆಗಲಿಲ್ಲ. ಈ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಬಿಟ್ಟ ತಕ್ಷಣ ನಿಮ್ಗೆ ಅದ್ರದ್ದು ಕೂಡ ಒಂದು ಯಾವ ಥರ ನೀವು ಡೌನ್ಲೋಡನ್ನು ಮಾಡ್ಕೋಬೇಕು, ಯಾವ ಥರ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗ್ಬೇಕಂತ ಹೇಳಿಸಿಂದ ಅದ್ರದ್ದು ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಇಂಥವೆಲ್ಲ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಜಾಬ್ ಅಪ್ಡೇಟ್ಗಳನ್ನು, ಯಾವುದೇ ಒಂದು ರಿಸಲ್ಟಲ್ಲಿ, ಅಡ್ಮಿಟ್ ಕಾರ್ಡಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನೀವು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಈ ಕೆಳಗಡೆ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಣ್ಣ ತಮ್ಮರು ಎಲ್ಲ ಯಾರೋ ಇರಲಿ ಅವ್ರಿಗೆ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಈಗ ಇಲ್ಲೇನ ರೆಡ್ ಬಟನ್ ಕಾಣ್ತಿದೆ ಸಬ್ಸ್ಕ್ರೈಬ್ ಅಂತ ಹೇಳಿಸಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಹಾಕುವಂಥ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.